ಮೆಹಬೂಬಾ ಅನ್ನೋದು ನಮ್ಮ ಈ ಟೀಮ್ಗೆ ಒಂದು ಬ್ಯೂಟಿಫುಲ್ ಜರ್ನಿ ಇದು. ಶಶಿ ಫಸ್ಟ್ ಟೈಮ್ ಹೀರೋ ಲಾಂಚ್ ಆಗ್ತಿದ್ದಾರೆ ಆ್ಯಂಡ್ ಅದು ಅಲ್ಲದೆ ಈ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಒಬ್ರು ಹೊಸಬ್ರ ಜೊತೆಗೆ ಅಂತ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಆಸ್ ಎ ಡೈರೆಕ್ಟರ್ ಒಂದು ಟೆನ್ಷನ್ ಇರುತ್ತೆ. ಅಂದರೆ ನಮಗೆ ಬೇಕಾಗಿರೋಂಥ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮ್ಯಾನರಿಸಮ್ಸ್ ಆಗಲಿ ಬರುತ್ತಾ ಏನು ಅಂತ. ಬಟ್ ಫಸ್ಟ್ ಡೇನೇ ಅವರು ನನ್ನ ಇಂಪ್ರೆಸ್ ಮಾಡಿಬಿಟ್ರು. ಅಂದರೆ ಈ ಕ್ಯಾನ್ ಪರ್ಫಾರ್ಮ್ ಎನಿಥಿಂಗ್ ಅನ್ನೋ ಥರ ಒಂದು ಆಯಿತು. ಸೊ ಅಲ್ಲಿಂದ ಆಗಿ ಈ ಹಸ್ ಗಿವನ್ ಇಸ್ ವೆರಿ ಬೆಸ್ಟ್. ಅಂದರೆ ಅವ್ರ ಫಸ್ಟ್ ಸಿನಿಮಾ ಅಂತ ಯಾರು ಹೇಳೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ಪಾವನಾಜಿ ಅವರು ಆಲ್ರೆಡಿ ಪ್ರೂವ್ ಮಾಡಿರೋಂಥ ಒಂದು ಆ್ಯಕ್ಟ್ರೆಸ್ಸು. ಆ್ಯಂಡ್ ಈ ಸಿನಿಮಾದಲ್ಲಿ ಅವ್ರದ್ದೊಂದು ತುಂಬ ವಿಶೇಷತೆ ಇದೆ. ಅದು ಸಿನಿಮಾ ರಿಲೀಸ್ ಆದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಮೆಹಬೂಬಾ ಸಿನಿಮಾದಲ್ಲಿ ಒಂದು ಸ್ಟಾರ್ ಕ್ಯಾಸ್ಟು ಅಂದರೆ ತುಂಬ ಇದೆ. ಈಗ ಶಶಿ ಸರ್, ಪಾವನ ಅವರು, ಜೊತೆಗೆ ಕಬೀರ್ ದುವಾನ್ ಸಿಂಗ್ ಅಂತ ಇದ್ದಾರೆ, ಆಮೇಲೆ ಬುಲೆಟ್ ಪ್ರಕಾಶ್ ಸರ್ ಇದ್ದಾರೆ, ಜೈ ಜಗದೀಶ್ ಸರ್ ಇದ್ದಾರೆ, ಸಲ್ಮಾನ್ ಅಹಮದ್ ಅವರು ಇದ್ದಾರೆ, ಸಂದೀಪ್ ಅವರು ಇದ್ದಾರೆ, ಆ್ಯಂಡ್ ಸತ್ಯ ಅವರು ಇದ್ದಾರೆ, ವಿಜಯಲಕ್ಷ್ಮಿ ಸಿಂಗ್ ಇದ್ದಾರೆ, ಮೋಹನ್ ಜುನೇಜಾ ಅವರು ಇದ್ದಾರೆ. ಈ ಥರ ತುಂಬ ಜನ ಸ್ಟಾರ್ ಕ್ಯಾಸ್ಟ್ ತುಂಬಿರುವಂಥ ಒಂದು ಸಿನಿಮಾ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಆನ್ ಸ್ಕ್ರೀನ್ ಎಲ್ಲರೂ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಜೊತೆ ನಿಂತ್ಕೊಂಡಂತ ನಮ್ಮ ಸಿನಿಮಾದ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಕ್ಯಾಮ್ರಾಮನ್ ಆಗಲಿ. ಈಗ ಕಿರಣ್ ಅಂಪಾಪುರ್ ಸರ್ ಅವ್ರಿಗೆ ಆಕ್ಚುಲಿ ಶೂಟ್ ಇದೆ, ಬರೋಕ್ಕಾಗಲಿಲ್ಲ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಮನುಗೂ ನನಗೂ ಅಂತೂ ಈ ಸಿನಿಮಾ ಒಂದು ಕಾಂಪಿಟೇಷನ್ ಥರ ಇತ್ತು. ನನ್ನ ಸ್ಕ್ರೀನ್ ಪ್ಲೇನ ನಿನ್ನ ಬ್ಯಾಕ್ಗ್ರೌಂಡ್ ಸ್ಕೋರ ಅನ್ನೋ ಥರ ಒಂದು ಚಾಲೆಂಜ್ ಇತ್ತು. ಈಗ ಆಲ್ರೆಡಿ ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಬಿಟ್ಟಿದ್ದಾರೆ, ಎಲ್ಲರೂ ಕೇಳಿದ್ದೀರಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಅಷ್ಟೇ ಹಾಂಟ್ ಮಾಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಪ್ರಕಾಶ್ ಸರ್, KM ಪ್ರಕಾಶ್ ಸರ್ ಎಡಿಟರು, ಅವರು ಆಲ್ರೆಡಿ ಅವರ ಜಡ್ಜ್ಮೆಂಟೇ ಎಲ್ಲರೂ ಗೊತ್ತಿರುತ್ತೆ. ಅವ್ರ ಸಕ್ಸಸ್ ರೇಷಿಯೋ ಏನಿದೆ, ಅವ್ರ ಇಂಡಸ್ಟ್ರಿಯಲ್ಲಿ ಇವತ್ತು ನಂಬರ್ 1 ಎಡಿಟರು. ಸೊ ಅವ್ರು ಹೇಗೆ ಅಂದರೆ ಅವ್ರ ಹತ್ರ ಎಡಿಟಿಂಗ್ ಅಂತ ನಾನು ಹೋಗಿ ಕೂತಾಗ ಒಂದು ಸೀನ್ ಲ್ಯಾಕ್ ಆಗುತ್ತೆ ಅನ್ನೋದು ಕಟ್ ಮಾಡ್ಬಿಡ್ತಾರೆ ಅವರು. ಬೇಡ ಡೈರೆಕ್ಟರ್ ಇದನ್ನು ಕಟ್ ಮಾಡ್ಬಿಡೋಣ, ಈ ಸೀನ್ ಬೇಡ ಹಿಂಗೆ ಮಾಡ್ಬಿಡೋಣ ಅನ್ನೋ ಥರ ಇದು ಮಾಡ್ತಾರೆ. ಅವರ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅವರು ಅಷ್ಟೇ ಸಿನಿಮಾ ನೋಡಾದ್ಮೇಲೆ ಅಂದರೆ RR ಮುಗಿತಾರಂಗೆ ಅವರು ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಒಂದು ಒಳ್ಳೆ ಹಿಟ್ ಆಗಲಿ ಅಂತಲೇ ಇದು ಮಾಡ್ತಾರೆ. ಆ್ಯಂಡ್ ನಮ್ಮ ರಘು ಶಾಸ್ತ್ರಿ ಅವರು, ನನ್ನ ಆತ್ಮೀಯ ಗೆಳೆಯ, ಈ ಸಿನಿಮಾ ನಾನು ಕರೆದಿ ರಘು ಸರ್ ನೀವೇ ಬರ್ಕೊಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಬಂದರು. ಸೊ ಕಂಪ್ಲೀಟ್ ಆಗಿ ಡೈಲಾಗ್ಸ್ ಆಗಲಿ, ಒಟ್ಟು ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 1 ಸಾಂಗ್ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಇನ್ನು 4 ಸಾಂಗು ರಘು ಸರೇ ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಹಾಡುಗಳು. ಆ್ಯಂಡ್ ಅದ್ಬಿಟ್ಟು ಇನ್ಕ್ಲೂಡಿಂಗ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಶರತ ಅಂತ ಅಸೋಸಿಯೇಟು, ಆ್ಯಂಡ್ ಪ್ರವೀಣ್ ಅಂತ, ಇವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಭರತ್ ಜೈನ್ ಅಂತ, ಜೈನ್ಕಾರ್ ಆಡಿಯೋದವರು, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವತಾರ್ ಮೀಡಿಯಾಸ್ ಅಂತ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಏನಿದೆ, ಅವರು ಕೂಡ ನಮ್ಮ ಟೀಮ್ಗೆ ಒಂದು ತುಂಬಾನೇ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಎನಿ ಟೈಮ್ ನಾವು ಹೋದಾಗ ನಮ್ಗೆ ಈ ಥರ ಔಟ್ಪುಟ್ ಬೇಕು, ಈ ಥರ ವರ್ಕ್ ಆಗಬೇಕು, ಈ ಥರ TDS ವರ್ಕ್ ಆಗಬೇಕು ಅಂದಾಗ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಇದೆ. ಇದೇ ಮಾರ್ಚ್ 15 ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ದಯವಿಟ್ಟು ಸಿನಿಮಾ ಬಂದು ನಮ್ಮ ಜೊತೆ ಥಿಯೇಟರ್ ನೋಡಿ, ಹಾಗೆ ಒಂಚೂರು ನಮಗೆ ಎನ್ಕರೇಜ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.